ಕೇಶವ ಆಹಾ ಈ ದುಡ್ಡೇನಾರ ಬೇಲೂರು ಬಡ್ಡಿ ಬಿಟ್ಬಿಟ್ರೆ 3 ತಿಂಗಳಿಗೆ ಡಬ್ಲಿಂಗು. ಒಂದು ಅಪ್ಪ ಯಾವುದೋ ಈ ದುಡ್ಡು? ಬಾವಾ ಅದು ನೀವು ಮುಟ್ಟಕ್ಕೋಬೇಡಿ. ಬೇಲೂರಲ್ಲಿ ಬಡ್ಡಿ ಬಿಟ್ಟಿದ್ನಲ್ಲ, ಕಲೆಕ್ಷನ್ ಬಂದಿತ್ತು, ಏಳಿಸ್ತಾ ಇದ್ದೆ, ಅಕೌಂಟ್ಗೆ ಹಾಕ್ಬೇಕೀಗ. ಕಂಡು ಕಡೆ ಸಾಲ ಮಾಡಿದೀಯಾ, ಬಡ್ಡಿ ಬಿಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದೇನು? ಅದು ನಿಮ್ಗೆ ಹೇಳಿದ್ರೆ ಅರ್ಥ ಅಲ್ಲ ಬಾವ. ಅದು ಕಲೆಕ್ಷನ್ ಹೇಗಿರುತ್ತೆ ಅಂದರೆ ನಿಮಗೆ ನೋಡೋ, ಹೊಲಸು ನಾಲ್ಗೆಯಿಂದ ಸುಳ್ಳು ಹೇಳ್ಬೇಡ, ಬಾಯಿಗೆ ಹುಳ ಬಿದ್ದು ಬಿಡುತ್ತೆ. ಗಂಡ ಹೆಂಡ್ತಿನ ಇಬ್ಬರನ್ನ ಕರೆಸಿ ನನ್ನ ಮಗಳನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ನನ್ನ ಮಗಳ ಜೀವನನೇ ಹಾಳು ಮಾಡ್ಬಿಡೋದಾ? ನಾನೇನು ಹಾಳು ಮಾಡ್ದೆ? ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ತಾ ತುಳಿದು ಬಿಡ್ತೀನಿ. ಈ ದುಡ್ಡು ನಿನಗೆ ಮದನ್ ಕೊಟ್ಟಿರೋ ಕಮಿಷನು ಗೊತ್ತು ನನಗೆ. ಜಾನ್ವಿ ನಿನಗೆ ಮಗಳಿದ್ದಾಗೆ ಈ ದುಡ್ಡನ್ನ ಆಸೆಗೋಸ್ಕರ ಅವಳಿಗೆ ಮೋಸ ಮಾಡ್ತಿದ್ಯಲ್ಲ, ನೀನು ಉದ್ಧಾರ ಆಗಲ್ಲ. ಸರಿಯಾಗಿ ಕೇಳಿಸ್ಕೋ, ನೀನು ಮದನ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನಾಳೆ ಎಂಗೇಜ್ಮೆಂಟ್ ನಡೆಯಲ್ಲ. ಏನು ಹೇಳ್ತಿದ್ದೀರ ಬಾವ ನೀವು? ಮದನ್ಗೆ ಫೋನ್ ಮಾಡಿ ಹೇಳು, ಜಾನ್ವಿ ಜೊತೆ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಕನಸಾಗಿ ಉಳಿಯುತ್ತೆ ಅಂತ. ಏನಪ್ಪ ಈ ಮುದುಕ, ಎಂಗೇಜ್ಮೆಂಟ್ ಹಿಂದಿನ ದಿನ ಹೀಗೆ ಬರ್ತಾ ಇದ್ದಾನೆ. ನಾಳೆ ಎಂಗೇಜ್ಮೆಂಟ್ ಆಗಿಬಿಟ್ರೆ ನನ್ನ ಅರ್ಧ ಅಮೌಂಟ್ ಬಂದಿರೋದು. ಬಾವ, ನಾಳೆ ಎಂಗೇಜ್ಮೆಂಟು ನೀವು ಹೇಗೆ ತಡೀತೀರಿ? ಒಂದು ವೇಳೆ ಜಾನ್ವಿ ಏನಾದ್ರು ಮನ್ಸೇನು ಮಾಡಿದ್ಲ? ನೀವಿಬ್ಬರು ಸೇರ್ಕೊಂಡು ಅವಳ ಮನಸ್ಸನ್ನ ಹಾಳು ಮಾಡಿಬಿಟ್ಟಿದ್ದೀರಾ. ನನ್ನ ಮಾತೇ ಕೇಳ್ತಾ ಇಲ್ಲ. ಆದರೆ ನೀವು ಅಂದ್ಕೊಂಡಿರೋ ಥರ ಇದೆಲ್ಲ ಆಗತ್ತೆ ಅಂತ ಅಂದ್ಕೋಬೇಡಿ. ನನ್ನ ಪ್ರಾಣ ಕೊಟ್ಟಾದರೂ ಸರಿ, ನಿಶ್ಚಿತಾರ್ಥ ತಡಿತೀನಿ. ಅದು ಹೇಗೆ ಬಾವ? ಕಾದು ನೋಡು, ಗೊತ್ತಾಗುತ್ತೆ. ಏನಪ್ಪ ಇದು, ಮುದುಕ ಬುಡ ಬಿಟ್ಟು ಹೋಗ್ಬಿಟ್ಟಲ್ಲ. ಈ ಎಂಗೇಜ್ಮೆಂಟ್ ನಡೆಯುತ್ತೋ ಇಲ್ವೋ, ಏನಾಗುತ್ತೋ ಏನೋ, ಇಷ್ಟೇನ ಗಟ್ಟಿ. ಅಪ್ಪ ಅಪ್ಪ ಅಪ್ಪ, ಅಕ್ಕ ಅಪ್ಪ ನೋಡ್ದ? ಇಲ್ಲೇ ಎಲ್ಲೋ ಇರಬೇಕು. ಅಪ್ಪ ಏನಾದರೂ ನಾಳೆ ಎಂಗೇಜ್ಮೆಂಟ್ ಬೇಡ ಅಂತ ಏನಾದರೂ ಹೇಳಿದ್ರಾ? ಇಲ್ಲ, ಹಾಗೆ ಕೇಳ್ತಿದ್ದೀಯಾ? ಏನಿಲ್ಲ, ಸುಮ್ಮನೆ ಕೇಳಿದೆ. ನೋಡು, ನೀನು ಮದನ್ ಅವ್ರನ್ನ ದ್ವೇಷಿಸ್ಬೇಡ. ನೀನು ಏನೇ ನೆಪ ಹುಡುಕಿದ್ರು ನಾಳೆ ನನ್ನ ಎಂಗೇಜ್ಮೆಂಟ್ ಅವ್ರ ಜೊತೆ ಆಗೇ ಆಗುತ್ತೆ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬ್ರೋ. ರವಿ, ಅಪ್ಪ ಅಪ್ಪ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ರಿ, ಏನೋ ಮಾತಾಡಬೇಕು ಅಂತ. ಇಲ್ಲಿ ಬೇಡ, ಬಾ. ಫೋನ್ ಮಾಡಿ ಏನಕ್ಕಪ್ಪ ಬೇಗ ಬರೋಕ್ಕೆ ಹೇಳಿದ್ರೆ? ನನ್ನ ಫ್ರೆಂಡ್ಸ್ ಜೊತೆ ನಾಳೆ ಎಂಗೇಜ್ಮೆಂಟ್ ಹೇಗೆ ನಿಲ್ಲಿಸೋದು ಅಂತ ಪ್ಲ್ಯಾನ್ ಮಾಡ್ತಿದ್ದೆ ತಾನೇ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಾನು ಇನ್ನೂ ಬದುಕಿದ್ದೀನಿ. ನಾಳೆ ಮದನ್ ಜೊತೆ ಎಂಗೇಜ್ಮೆಂಟ್ ಅಂತ ಅಳಿಯಂದ್ರು ತುಂಬ ಮನಸ್ಸು ಕಚ್ಕೊಂಡಿದ್ರಾ? ಹಚ್ಕೊಳ್ದೆ ಇರ್ತಾರಪ್ಪ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಭಾವ ಅಕ್ಕನ್ನ. ಅಂಥವಳು ನಾಳೆ ಇನ್ನೊಬ್ರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊತಿದ್ದಾಳೆ ಅಂದರೆ ನನ್ನ ಜೀವ ಇರೋವರೆಗೂ ಈ ಎಂಗೇಜ್ಮೆಂಟ್ ಆಗೋಲ್ಲ. ಫೋನಲ್ಲೂ ಹಾಗೆ ಹೇಳಿದ್ರಿ, ಏನು ಪ್ಲ್ಯಾನ್ ಮಾಡಿದ್ದೀರಪ್ಪ? ಅದನ್ನೆಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ ನಿನಗೆ. ನಾಳೆ ಮಾತ್ರ ಅಲ್ಲ, ಇದ್ಯಾವತ್ತೂ ಅವನ ಜೊತೆ ನಿಮ್ಮ ಅಕ್ಕನ ನಿಶ್ಚಿತಾರ್ಥ ನಡೆಯಲ್ಲ. ಅಷ್ಟೇ ಅಲ್ಲ, ಅಳಿಯಂದ್ರನ್ನ ಅವಳಾಗೆ ಅವಳು ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊತಾಳೆ.